ಪಾರ್ವತಿ, ಔಷಧದಲ್ಲಿ ಚೆನ್ನಿನ ಊರು ಬಿಡಿಸೋ ತೀರ್ಮಾನ ತಗೊಂಡು ಆಪತ್ನ ನಾವೇ ಮೈ ಮೇಲೆ ಹೇಳ್ಕೊಂಡ್ವೇನೋ ಅನ್ನಿಸ್ತಿದೆ ಕಣೆ. ಅವಸರದ ತೀರ್ಮಾನ ಆದ್ರೂ ಒಳ್ಳೇದೇ ಮಾಡಿದಿರಿ. ಬಸಯ್ಯನಿಗೆ ಈಗಾಗಲೇ ಅನುಮಾನ ಬಂದ್ಬಿಟ್ಟಿದೆ ನಾವೇ ಚೆನ್ನಿನ ಊರು ಬಿಡಿಸಿರೋದು ಅಂತ. ಇವತ್ತು ಸುಮ್ಮನಿರ್ತಾನೆ, ನಾಳೆ ಸುಮ್ಮನಿರ್ತಾನೆ, ನಾಡಿದ್ದು ಸುಮ್ಮನಿರ್ತಾನ. ಗುಂಪು ಕಟ್ಕೊಂಡು ಕುಟೀರಕ್ಕೆ ಬಂದ್ರೆ ಗಲಾಟೆ ಆಗುತ್ತೆ. ಆಗ ನಿನ್ ಕಣ್ಣಿನ ಚಿಕಿತ್ಸೆ ಅರ್ಧಕ್ಕೆ ನಿಂತೋಗುತ್ತಲ್ಲೇ. ಒಳ್ಳೆ ಕೆಲಸ ಮಾಡಿದಾಗ ಆ ದೇವ್ರ ಬೆಂಬಲ ಇರುತ್ತೆ. ಪಾಪ ಚೆನ್ನಿರಿ 60 ವರ್ಷದವನ ಜೊತೆ ಹೇಗಕ್ಕಾಗತ್ತಾ ನೋಡಿ. ಅವಳನ್ನ ಕಾಪಾಡಕ್ಕೆ ಆದಷ್ಟು ಪ್ರಯತ್ನ ಪಡೋಣ. ನಾನು ಅಮ್ಮನವರಲ್ಲಿ ಕೇಳ್ಕೊಂಡಿದ್ದೀನಿ, ಏನೂ ಆಗಲ್ಲ ಬಿಡಿ. ಕೂಡಿ ನೀನು ಮನಸ್ನೇನೋ ನೀನು. ನಿಮ್ಗೂ ಒಬ್ಳು ಮಗಳಿದ್ರೆ ನಾನು ಏನೇ ಗೊತ್ತಾಕಿರೋದು. ಬಿಟ್ಬಿಡಿ, ಸಂಸಾರ ಎಲ್ಲ ಮಾಡಕ್ ಬರಕ್ಕಿಲ್ಲ. ಲಗ್ನ ತೆಪ್ಸು, ನಿನ್ ಕಾಲ್ ಹಿಡಿತೀನಿ. ತಿರುಗಿ ಜಾಡ್ದಾಗ್ಲೇ ಹೆಣ್ಮಕ್ಳಿಗೆ ಮೈ ಮೇಲೆ ಸೀರೆದೇನು ಜ್ಞಾಪಕ ಬರೋದು ಚೆನ್ನಿ. ಪ್ರಾಣಿ ಹೆಂಗ್ ನೋಡ್ಕೋತೀನಿ ನಿನ್ನ ಹೇಳಿಲ್ಲ. ಗಂಜಿ ಕುಡಿಸಾಕಿಲ್ಲ, ಬಾದಾಮಿ ಬೀದ ಮೀನ್ ಸಾರು ಅಂತ ಎಲ್ಲರ ಮುಂದೆ ಲಗ್ನದ ಮಂಟಪದಲ್ಲಿ ನಿನ್ನ ಅಪ್ಪಯ್ಯ ಅಂತ ಕರಿತೀವಿ. ಹೂವು ಅಂತ ಕರೆದಂಗು ಅವ್ರ ಬುದ್ಧಿ ತೋರಿಸ್ತೇನಲ್ಲ ಬೋಲ್ಸೋಡಿ. ಬೇಡ, ದೂರ ಸರಿ, ಹಿಂಸೆ ಮಾಡ್ಬೇಡ. ನನ್ನ ಗಂಡ ಅಂತ ಕರಿ. ನನ್ ಸತ್ತು ಕರಿಯಕ್ಕಿಲ್ಲ. ಕರಿಯಕ್ಕಿಲ್ವಾ? ಹಂಗಾದ್ರೆ ನಿನ್ ಮಗ ಸುಳ್ಳಾಗ್ಬಿಡ್ತೇನೆ. ಸುಡು, ಸಾವಣ ನೋಡ್ಕೊತಾಳೆ ನಿನ್ನ. ಬಿಡ್ತೇನೆ. ಕೆಂಪು ಕಲಾ ಈಗಲೇ ಹಿಂಗೆ ಬೆಂಕಿ ಕೊಳ್ಳಿ ತೋರವನು. ನಾಳೆ ಲಗ್ನ ಅನ್ನೋ ಅನುಮತಿ ಪತ್ರ ಸಿಕ್ಕರೆ ಹೆಂಗ್ಲ? ಲಗ್ನ ಆಗೋ ಹೆಣ್ಣನ್ನ ಹಿಂಗೆಲ್ಲ ನಡೆಸ್ಕೋಬಾರ್ದು. ನಿಂತ್ಕೊಳ್ಳಿ ಮಹಾಬಲವ್ರೆ, ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕು. ಬೇಡ ತಂದೆ, ನೀವು ಮಾತಾಡಿದ್ದು ಸಾಕು, ನಾವು ಕೇಳ್ಕೊಂಡಿದ್ದು ಸಾಕು. ಮಗ ಕೈ ಬಿಟ್ಟೋದ ಅಷ್ಟೇ. ನೋಡಿ, ನೀವು ಪೇಪರ್ ಅವ್ರ ಹತ್ರ ಹೋಗ್ತಿದ್ದೀರಾ ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತು. ನಮ್ಮ ತಂದೆ ಹತ್ರ ನಾನು ಮಾತಾಡಿದ್ದೀನಿ, ಪ್ರಮಾಣ ಕೂಡ ತಗೊಂಡಿದ್ದೀನಿ. ನಮ್ಮ ತಂದೆಯಿಂದ ಸದಾನಂದನ್ಗೆ ಏನೂ ಆಗಿಲ್ಲ. ನಿಮ್ ತಂದೆ ಹೆಸರು ಪೇಪರ್ ಅಲ್ಲಿ ಬಂದು ಅವ್ರ ಮರ್ಯಾದೆ ಹರಾಜಾಗತ್ತೆ, ಹಾಗಾಗೋದು ಬೇಡ ಅಂತ ಹೇಳೋದಕ್ಕೆ ನೀನ್ ಬಂದಿದ್ಯಾ? ಬರೀ ಮಾತಲ್ಲ ಅಷ್ಟೇ ನಿಂದು. ಸದಾನಂದ ಪ್ರಾಣ ಸ್ನೇಹಿತ ಅಂತೆಲ್ಲ. ನೋಡಿ, ಸದಾನಂದ ಸಿಗದೇ ಇರೋದ್ರ ಬಗ್ಗೆ ನನಗೂ ಕೂಡ ಸಂಕಟ ಇದೆ. ಈಗ ಅವ್ನು ಎಲ್ಲಿದ್ದಾನೆ ಅಂತ ಗೊತ್ತಾಗದೆ ಹೀಗೆಲ್ಲ ಅರ್ಜೆಂಟಾಗಿ ಯಾವುದೇ ನಿರ್ಧಾರಕ್ಕೆ ಬರಬೇಡಿ ನೀವು. ಮುಚ್ಕೊಂಡು ಹೋಗಲೇ. ನಿಮ್ ಯಾರ ಮೇಲೂ ನಂಬಿಕೆ ಇಲ್ಲ ನನಗೆ. ನನಗೆ ಏನು ಮಾಡಬೇಕು ಅಂತ ಗೊತ್ತಿದೆ. ಸಿಕ್ಕಿಲ್ಲ ಅಂತ ಸನ್ನಿ, ಕೊನೆಗೂ ನನ್ನ ಮಗಳನ್ನ ನನ್ನ ತಾವು ಸೇರಿಸಿದ್ರಿ. ಯಾವ್ದು ಸತ್ಯ ಅಲ್ಲ ನೋಡಿಯಾ. ನನ್ನ ಚರ್ಮದಾಗಿ ನೀವು ಬೆಟ್ ಮಾಡಿ ತೋರಿಸಿದ್ರು. ನಾನು ಉಳಿದು ವಜ್ಜ ಕಮ್ಮಿ ಆಗಕ್ಕಿಲ್ಲ. ನೀನೇನ್ಲೇ ಬಸಯ್ಯ, ದುಡ್ಡು ಕಾಸೆಲ್ಲ ಸೇಂದಿ ಅಂಗಡಿಗೂ ಆ ಕೋಳಿ ಇದಕ್ಕೂ ಸುರಿದು ವಿದ್ಯೆ ಕೊಡಿಸ್ಬೇಕಾಗಿತ್ತು ಕಲ ಚೆನ್ನಿಗೆ. ಪ್ರಪಂಚ ಗೊತ್ತಾಗಿರೋದು. ಬಡವ್ರಿಗೆ ದುಡಿಮೆನೆ ಪ್ರಪಂಚ ಇದ್ಯಾ ಅಲ್ಲ ಅಂತ ಅನಿಸ್ತಾ. ಅದಕ್ಕೆ ಈಗ ಮಾನಸಿಕ ಆಗಿರೋದು. ಯಾರು ಮಾನಸಿಕ ಆಗದೆ? ಅಯ್ಯಪ್ಪ, ಲಗ್ನ ಆಯ್ತಿದ್ಯಾ? ಇಂಥ ಗಂಡ ಅಂತ ಕರಿಬೇಕಲ್ಲ ನಿನ್ನ. ಬಾ, ಕರಿತೀನಿ. ಬಾಲ ಮುದ್ಯ ಬೇಡ ತಿನ್ನಲು. ಬಾಲ ಕೆಂಚಿರಯ್ಯ. ಬುಡು ಬುಡು ಅಂತ ಹೇಳ್ತೀವ. ಬುಡ ಚೆನ್ನಿ, ಈಟು ದಿನ ನಿನಗೆ ಅಪ್ಪಯ್ಯ ಸನೇಶ್ವರನೇ ದ್ಯಾವರು. ಆದ್ರೆ ಇನ್ನು ಮುಂದಕ್ಕೆ ತಾಳಿ ಕಟ್ಟೋ ನಿನ್ ಗಂಡ ಕೆಂಚಿರೈನೇ ದ್ಯಾವರು. ಯಾವಲ್ಲ ಗಂಡ, ಯಾವಲ್ಲ ದ್ಯಾವ್ರು? ಲಗ್ನ ನಿಲ್ಲ ಇದು, ಆದ್ರ ಇದು ಯಾರು ಕಟ್ಟಿಸ್ತಾರಂತೆ ಲಗ್ನವ? ದ್ಯಾವ್ರು ನಾಲ್ಗೆ ಉದುರಾಯ್ತದೆ ಚೆನ್ನಿ. ಲಗ್ನ ಅಂದ್ರೆ ಬದುಕೊಂದ್ ದಾರಿ. ನಿಂಗ್ ದಾರಿ ತೋರದ ಆದ್ರೆ ಹೆಂಗೆ ಆಯ್ತದೆ? ಬಣ್ಣ ಬಳ್ಕೊಂಡು ಕುಂಟ ಆಗ್ತಾ ಬಾಯಿಗೆ ಬಂದಂಗ್ ಬೊಗಳಿದ್ರೆ ದ್ಯಾವ್ರ? ಇದೇ ಕಲ ಮಾನಸಿಕ ಅಂದ್ರೆ. ಬಹುಶಃ ಚೆನ್ನಿ ನದಿ ದಾಟಿದ್ರಿಂದ ಗಾಳಿ ಸೋಂಕಾಗಲ್ಲ.